केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ. ಹೋಲಿಪ್ ಮತ್ತು ಪ್ರಾಸೆಸ್ಡ್ ಆರೋಗ್ಯದ ಕುರಿತು ವಿಶೇಷ ಆರೋಗ್ಯ ಚರ್ಚೆ. ಹೋಲಿಪ್ ಪ್ರೊಸೀಜರ್ಗಳು, ಪ್ರಾಸ್ಟೇಟ್ ಆರೋಗ್ಯ ಕಾಳಜಿಗಳು ಮತ್ತು ಬೇಸಿಗೆ ಸಂಬಂಧಿತ ಮೂತ್ರಪಿಂಡದ ಕಲ್ಲುಗಳ ಕುರಿತು ತಜ್ಞ ವೈದ್ಯರ ನೇತೃತ್ವದಲ್ಲಿ ಒಳನೋಟವುಳ್ಳ ಸೆಷನ್ಗಾಗಿ ನಮ್ಮೊಂದಿಗೆ ಸೇರಿ ಚಿಕಿತ್ಸೆಗೆ ಒಳಗಾದ ರೋಗಿಗಳಿಂದ ಕೇಳಿ ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆಯಿರಿ. ದಿನಾಂಕ 9 ಫೆಬ್ರವರಿ 2025. ಸಮಯ ಬೆಳಗ್ಗೆ 10:30 ರಿಂದ 12:30 ನಂತರ ಊಟದ ನಂತರ. ಸ್ಥಳ ಮಣಿಪಾಲ್ ಆಸ್ಪತ್ರೆಯ OPDB. ಭಾಷಣಕಾರರು ಡಾಕ್ಟರ್ ದಿನೇಶ್ ಕುಮಾರ್, ಮೂತ್ರಶಾಸ್ತ್ರ, ಆಂಡ್ರಾಲಜಿ ಮತ್ತು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ಮತ್ತು ಡಾಕ್ಟರ್ ತಿಮ್ಮಯ್ಯ KE, ಸಮಾಲೋಚಕರು ಯೂರೋಲೋಗಲಿ, ಆಂಡ್ರಾಲಜಿ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ. ಈ ಅಧಿವೇಶನವು ರೋಗಿಗಳಿಗೆ ಮತ್ತು ಸಮುದಾಯಕ್ಕೆ ಪ್ರಯೋಜನಕಾರಿಯಾಗಿದೆ. ತಪ್ಪಿಸಿಕೊಳ್ಳಬೇಡಿ, ಸೀಮಿತ ಸ್ಲಾಟ್ಗಳು ಮಾತ್ರ. ನೋಂದಾಯಿಸಲು ಕರೆ ಮಾಡಿ 9620633255. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸರಿ, ಒಂದು ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಒಂದು ಕಾರ್ಯಾಗಾರ ಮಾಡಿದ್ರಾ? ಉದ್ದೇಶ ಏನು ಕಾರ್ಯಾಗಾರ? ಇದು ಯೂರಾಲಜಿ ಪಬ್ಲಿಕ್ ಫೋರಂ ಅಂತ. ಈ ಪಬ್ಲಿಕ್ ಫೋರಂ ಉದ್ದೇಶ ಏನಂದ್ರೆ, ಯಾರಿಗೆ ಒಂದು ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಯೂರಿನರಿ ಪ್ರಾಬ್ಲಮ್ಸ್, ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು, ಇಲ್ಲ ಕಿಡ್ನಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲ ಪ್ರಾಸ್ಟೇಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಯೂರಿನರಿ ಪ್ರಾಬ್ಲಮ್ಸ್ ಇರೋರು ಈ ಒಂದು ಫೋರಂಗೆ ಬಂದು ನಮ್ಮ ಜೊತೆ ಡಿಸ್ಕಷನ್ ಮಾಡ್ತಾರೆ. ಅವ್ರಿಗೆ ಏನ್ ತೊಂದರೆ ಆಗ್ತಿದೆ, ಅದರಿಂದ ಹೇಗೆ ಅದನ್ನ ಗುಣಪಡಿಸ್ಕೋಬಹುದು ಅನ್ನೋದನ್ನ ನಾವು ಡಿಸ್ಕಷನ್ ಮಾಡಿ ಅವ್ರಿಗೆ ಒಂದು ಇದ್ರದ್ದು ಉದ್ದೇಶ. ಪ್ಲಸ್ ಯಾರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರ್ತಾರೆ ಆಲ್ರೆಡಿ, ಅವ್ರೂ ಬಂದು ಈ ಒಂದು ಟ್ರೀಟ್ಮೆಂಟ್ ಇಂದ ಅವ್ರಿಗೆ ಎಷ್ಟು ಹೆಲ್ಪ್ ಆಗಿದೆ ಮತ್ತೆ ಎಷ್ಟು ಬೆನಿಫಿಟ್ ಆಗಿದೆ, ಈ ಸರ್ಜರಿ ಮಾಡಿಸ್ಕೊಂಡಿರೋದ್ರಿಂದ ಅವ್ರಿಗೆ ಏನು ಅನುಕೂಲ ಆಗಿದೆ, ಮತ್ತೆ ಹೇಗೆ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅನ್ನೋದನ್ನ ಅವರು ನಮ್ಮ ಜೊತೆಗೆ ಶೇರ್ ಮಾಡ್ಕೋತಾರೆ. ಸೊ ಇದು ಒಂದು ಡಿಸ್ಕಷನ್ ಪ್ರೋಗ್ರಾಮ್. ಅದರಿಂದ ಇದನ್ನ ಪಬ್ಲಿಕ್ ಫೋರಂ ಅಂತ ಕರಿತೀವಿ. ಯೂರಾಲಜಿ ಪಬ್ಲಿಕ್ ಫೋರಮ್ ಈ ಒಂದು ಎಂಟೈರ್ ಮೈಸೂರು ಸಿಟಿಗೆ ಎಲ್ರಿಗೂ ಯೂರಾಲಜಿ ಪ್ರಾಬ್ಲಮ್ ಇರೋರಿಗೆ ಈ ತೊಂದರೆಗಳನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದನ್ನ ಡಿಸ್ಕಷನ್ ಮಾಡಕ್ಕೆ ಈ ಒಂದು ಪ್ರೋಗ್ರಾಮ್ ನಾವು ಮಾಡಿಕೊಂಡ್ವಿ. ಸರ್, ಇದು ಔಟ್ ಪಬ್ಲಿಕ್ ಇಲ್ಲ, ಬಟ್ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೋತಾರಲ್ಲ ಅವ್ರಿಗೆ ಮಾತ್ರ? ಈ ಒಂದು ಎಲ್ಲ ಎಂಟೈರ್ ಪಬ್ಲಿಕ್ಗೆನೆ, ನಾಟ್ ಓನ್ಲಿ ನಮ್ಮ ಪೇಷಂಟ್ಸ್ ಏನೆ. ಇದನ್ನ ನಾವು ನಮ್ಮ ಒಂದು ಮೀಡಿಯಾ ಮೂಲಕ, ರೇಡಿಯೋ ಥ್ರೂ, ನ್ಯೂಸ್ ಪೇಪರ್ ಥ್ರೂ, ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾ, ಇದ್ರಲ್ಲೆಲ್ಲ ನಾವು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಅದರಿಂದ ನಮ್ಮಲ್ಲಿ ಪೇಷಂಟ್ ಅಲ್ಲದೆ ಹೊರಗಡೆನು ಜನರಲ್ ಪಬ್ಲಿಕ್ ಈ ಒಂದು ಪ್ರೋಗ್ರಾಮ್ಗೆ ಬಂದಿದ್ರು. ಎಲ್ಲರೂ ಅವರ ಕ್ವಶನ್ಸ್ ನಮಗೆ ಕೇಳಿದ್ರು. ಅದಕ್ಕೆ ನಾವು ಉತ್ತರ ಹೇಳಿ, ಅದಕ್ಕೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ಹೇಗೆ ಅವರು ಟ್ರೀಟ್ ಮಾಡ್ಕೋಬಹುದು ಅನ್ನೋದನ್ನ ನಾವು ಅವ್ರಿಗೆ ಸಲಹೆ ಮಾಡಿದ್ದೀವಿ. ಸೊ ಇದರಿಂದ ಬಹಳ ಅನುಕೂಲ ಆಗಿದೆ ಎಲ್ಲ ಜನರಲ್ ಪಬ್ಲಿಕ್. ಡಾಕ್ಟರ್ ದಿನೇಶ್ ಕುಮಾರ್, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಓಕೆ. ಸೊ ಈ ಸಂಡೇ ಮಣಿಪಾಲ್ ಹಾಸ್ಪಿಟಲ್ ನ ಒಂದು ಪಬ್ಲಿಕ್ ಫೋರಂ ಮಾಡಿದ್ವಿ. ಸೊ ಕಿಡ್ನಿ ಸ್ಟೋನ್ಸ್ ಮತ್ತೆ ಪ್ರಾಸ್ಟೇಟ್ ಡಿಸೀಸಸ್ ಬಗ್ಗೆ ಈ ಪಬ್ಲಿಕ್ ಫೋರಂ ಅಲ್ಲಿ ಪಬ್ಲಿಕ್ ಇನ್ವೈಟ್ ಮಾಡಿ ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ಸ್ ಡಿಸೀಸಸ್ ಮತ್ತೆ ಪ್ರಾಸ್ಟೇಟ್ ಪ್ರಾಬ್ಲಮ್ ನಮ್ ಜೊತೆ ಒಂದು ವೈದ್ಯರ ಜೊತೆ ಡಿಸ್ಕಷನ್, ಮತ್ತೆ ಮುಂಚೆ ಟ್ರೀಟ್ಮೆಂಟ್ ತಗೊಂಡವ್ರ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅದನ್ನ ಕಂಪ್ಲೀಟ್ ಮಾಡಿದ್ವಿ ಇವತ್ತು. ಸೊ ಕಿಡ್ನಿ ಸ್ಟೋನ್ಸ್ ಡಯಾಗ್ನೋಸಿಸ್ ಹೆಂಗೆ, ಕಾಮನ್ ಕಾಸಸ್ ಏನು, ಇದರಲ್ಲಿ ಹೆಂಗೆ ಪ್ರಿವೆಂಟ್ ಮಾಡಬಹುದು, ಇದ್ರ ಬಗ್ಗೆ ವಿ ಹ್ಯಾಡ್ ಕಂಡಕ್ಟೆಡ್ ಎ ಪಬ್ಲಿಕ್ ಫೋರಂ. ಈಗ ಕಿಡ್ನಿ ಸ್ಟೋನ್ಗೆ ಲೇಟೆಸ್ಟ್ ಟೆಕ್ನಾಲಜೀಸ್ ಎಲ್ಲ ಬಂದೈತಿ. ಜನಗಳಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಬೇಕು. ಹೆದರ್ತಾರೆ ಅದು ಆಪರೇಷನ್ ಅಂದ್ರೆ ಏನು ಅಂತಾರ, ಅದ್ರ ಬಗ್ಗೆ. ಸೊ ಮುಂಚೆ ತರ ಮೇ ಬಿ 10 or 15 years ಮುಂಚೆ ಕಿಡ್ನಿ ಸ್ಟೋನ್ ಇದ್ರೆ ಯೂಶಲಿ ಓಪನ್ ಸರ್ಜರಿ ಮಾಡ್ತಿದ್ರು. ಇವಾಗ ನಮ್ದು ಅಡ್ವಾನ್ಸ್ಮೆಂಟ್ ಇಂದ, ಮೇನ್ಲಿ ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಡ್ವಾನ್ಸ್ಮೆಂಟ್ ಇಂದ, ಲೇಸರ್ ಇರೋದ್ರಿಂದ ಯೂಶಲಿ ಯೂರಿನ್ ಟ್ಯೂಬ್ ಥ್ರೂನೆ, ಯೂರಿನ್ ಯಾವಾಗ ಮೂತ್ರನಾಳದಿಂದನೇ ಕ್ಯಾಮರಾ ಹಾಕಿ ಕಂಪ್ಲೀಟ್ ಸ್ಟೋನ್ಸ್ ನ ಲೇಸರ್ ಮಾಡಿ ಕ್ಲಿಯರ್ ಮಾಡೋಂಥದ್ದು.
ಅಂಡ್ ಈ ಪ್ರೊಸೀಜರ್ ತುಂಬಾ ರಿಸ್ಕ್ ಇರಲ್ಲ. ಮತ್ತೆ ಯೂಶಲಿ ಪ್ರೊಸೀಜರ್ ಮುಗಿಸ್ಕೊಂಡು ಅದೇ ದಿನ ಅಥವಾ ನೆಕ್ಸ್ಟ್ ದಿನ ಯೂಶಲಿ ಡಿಸ್ಚಾರ್ಜ್ ಆಗ್ಬೋದು. ಮತ್ತೆ ತುಂಬಾ ರಕ್ತಸ್ರಾವ ಆತರ ಆಗೋದೆಲ್ಲ ಏನಿರಲ್ಲ. ಸೊ ರಿಸ್ಕ್ ವಿಲ್ ಬಿ ಮಚ್ ಲೆಸ್. ಇನ್ನೊಂದು, ಈ ಪ್ರೊಸೀಜರ್ಸ್ಗೆ ಎದುರುಕೊಂಡು ಹಂಗೆ ಅದು ಬ್ಲಾಕ್ ಆಗಿರೋ ಸ್ಟೋನ್ ನ ಬಿಟ್ರೆ ಕೆಲವು ಸತಿ ಕಿಡ್ನಿದು ಕಂಪ್ಲೀಟ್ ಫಂಕ್ಷನ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಪೇನ್ ಎಲ್ಲ ಇದ್ರೆ, ಕಿಡ್ನಿ ಸ್ಟೋನ್ಸ್ ಸುಮಾರು ಟೈಮ್ ಬ್ಲಾಕ್ ಅಲ್ಲಿ ಇದ್ರೆ ನೆಗ್ಲೆಕ್ಟ್ ಮಾಡಬಾರ್ದು. ಕ್ಲಿಯರ್